ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನೊಬ್ಳು ಅನಾಥೆ. ಯಾರು ಇಲ್ದರೆ ನನ್ಗೆ ತುಂಬಾ ಪ್ರೀತಿ ಕೊಟ್ಟು ಬೆಳೆಸಿದ್ರು. ಆ ಪ್ರೀತಿನ ಕಳ್ಕೊಳಕ್ಕೆ ನನಗಿಷ್ಟ ಆಗ್ಲಿಲ್ಲ ಆಯಿ. ನನಗ್ ಧೈರ್ಯ ಬರ್ಲಿಲ್ಲ, ಅದಕ್ಕೆ ಹೇಳಿಲ್ಲ ಅಷ್ಟೇ. ಆಯ್ತು ಆಯಿ, ನಾನ್ ಸತ್ಯ ಹೇಳ್ದೆ, ತಪ್ಪು ಮಾಡ್ದೆ ಅಲ್ವಾ? ಸತ್ಯ ಹೇಳ್ದೆ, ತಪ್ಪು ಮಾಡಿದ್ದೀನಿ ಅಲ್ವಾ? ಆಯ್ತು, ಈ ತಪ್ಪಿಗೆ ನೀವ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡಿ, ನಾನು ಅನ್ಭವಿಸಕ್ ರೆಡಿ ಇದ್ದೀನಿ. ನಿಮ್ ಕೈಯಾರೆ ನನ್ನ ಕೊಂದ್ಬಿಡಿ ಆಯಿ. ಆಗ್ಲಾದ್ರೂ ಮೃದುಲನ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಕೊಂದ್ಬಿಡಿ ಆಯಿ, ಕೊಂದ್ಬಿಡಿ. ನನ್ನ ನೋವು, ನನ್ನ ಸಂಕಟ ನಿನಗೆ ಹೇಗೆ ಅರ್ಥ ಆಗ್ಬೇಕು? ನಿನಗೆ ನನ್ನ ಮಗಳನ್ನು ಉಳಿಸುವ ಎಲ್ಲ ಅವಕಾಶನೂ ಇತ್ತು. ನೀನ್ ಸಹಾಯ ಮಾಡಿದ್ದಿದ್ರೆ ನನ್ನ ಮೃದುಲ ಇವತ್ತು ಬದುಕಿರ್ತಾ ಇದ್ಲು. ಕಡೆ ಪಕ್ಷ ಕೊಲೆಗಾರ ಇತ್ತವನೆ ಅಂತ ಹೇಳಿದಿದ್ರೆ ಅವನಿಗಿವತ್ತು ಶಿಕ್ಷೆಯಾಗಿ ನನ್ನ ಮಗಳ ಆತ್ಮಕ್ಕೆ ಶಾಂತಿ ಸಿಕ್ಕಿರೋದು. ಇದೆಲ್ಲ ನಿನಗೆ ಅರ್ಥ ಆಗಲ್ಲ. ನೋಡು, ನನಗೆ ಬರ್ತಿರೋ ಕೋಪದಲ್ಲಿ ನಾನೇನೋ ಮಾಡ್ಕೊಂಡ್ ಬಿಡ್ತೀನಿ. ಅಮ್ಮ, ಇವಳು ಮಾತು ಕೇಳ್ತಾ ನಿಲ್ಬೇಡಿ. ಬನ್ನಿ ನೀವು. ಕಸ್ತೂರಿ, ಬನ್ನಿ ನೀವು. ಕಸ್ತೂರಿ, ನನ್ನ ಮಾತು ಕೇಳಿ ಆಯಿ. ಕಸ್ತೂರಿ, ಮಾತು ಕೇಳೆ. ಹೊರಟೋಗು ಇಲ್ಲಿಂದ. ಅಮ್ಮ, ಮನಸ್ಸು ಕೇಳ್ತಿಲ್ಲ, ಬುದ್ಧಿ ನಂಬ್ತಿಲ್ಲ. ನಾನು ಏನ್ ಮಾಡ್ಬೇಕು ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲಮ್ಮ. ಇಷ್ಟು ದಿನ ನಡೆದಿದ್ದು, ಇವಳ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದು, ಇದೆಲ್ಲ ಒಂದು ಕೆಟ್ಟ ಕನಸಾಗ್ಬಿಡ್ಲಿ ದೇವ್ರೆ ಅಂತ ಬೇಡ್ಕೋತೀನಿ. ಆದ್ರೆ ಸತ್ಯ ಸತ್ಯನೇ, ಇದು ಕನ್ಸಾಗಲ್ಲ. ಇವಳಿಗೆ ಬೈತಿದ್ರೆ ನನ್ನ ಕರಳಿಗೆ ಸಂಕಟ ಆಗತ್ತಮ್ಮ. ಆದ್ರೆ ಕ್ಷಮಿಸೋದಕ್ಕೆ ಮನಸ್ಸು ಒಪ್ತಿಲ್ಲ. ಯಾಕೊತ್ತ, ಇವಳಿಗಿಂತ ನನಗೆ ನನ್ನ ಮಗಳ ಹೆಚ್ಚು. ನಾನು ನನ್ನ ಮೃದುಲನ್ನ ತುಂಬಾ ಪ್ರೀತಿಸ್ತೀನಮ್ಮ, ತುಂಬಾ ಪ್ರೀತಿಸ್ತೀನಿ. ಕ್ಷಮಿಸ್ಲಿ ಇವಳನ್ನ. ಖುಷಿ, 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 ಹೇಳಿಲ್ಲ ನಿನಗೆ? ಅವಮ್ಮ ಮೊದ್ಲೇ ನೋವಲ್ಲವ್ರೆ, ಈಗ ನೀನು ಹೋದ್ರೆ ನಿನಗೂ ನೋವು ಕೊಡ್ತಾರೆ ಅಂತ. ಹೋಗೋದ್ ಬೇಡ ಅಂತ ಹೇಳ್ದೆ, ಕೇಳ್ದೆ ನನ್ನ ಮಾತನ್ನ. ನೋಡಿ ಏನಾಯ್ತು? ಇಲ್ಲ ಪರಮಾತ್ಮ, ನಾನ್ ತುಂಬಾ ಪಾಪಿ ಕಣೋ. ನಾನ್ ತುಂಬಾ ಕೆಟ್ಟವಳು.
ಮನ್ಸಿಗೆ ತುಂಬ ನೋವಾಗ್ತಿದ್ಯಾ? ಖುಷಿಗೆ ಹಾಗೆಲ್ಲ ಮಾತಾಡ್ಬಿಟ್ಟೆ ಅಂತ. ಅವಳ ವಿಷಯ ಮಾತಾಡ್ಬೇಡಿ ಅಮ್ಮ. ನನಗೆ ಗೊತ್ತು ಕಸ್ತೂರಿ, ನಿಂದು ತಾಯಿ ಹೃದಯ ಅಂತ. ಮನೆಗೆ ಬಂದ ಮಗಳಿಗೆ ಹೀಗೆಲ್ಲ ಅವಮಾನ ಮಾಡಿಬಿಟ್ಟೆ ಅಂತ ಮನಸ್ಸಲ್ಲೇ ನೊಂದ್ಕೋತಾ ಇದೆಯಾ? ಹಾಗೆ ಮಾಡಬಾರ್ದಾಗಿತ್ತು ಅಂತ ಒಳಗೊಳಗೆ ಕೊರಗ್ತಾ ಇದೆಯಾ? ಮನೆಗೆ ಬಂದ ಶತ್ರುಗಳನ್ನ ಕೂಡ ಗೌರವದಿಂದ ಕಾಣೋ ಅಂತ ಮನೆತನ ನಿಮ್ದು. ಮನೆಗೆ ಬಂದ ಮಗಳಿಗೆ ಹೀಗೆಲ್ಲ ಮಾತಾಡ್ಬಿಟ್ಟೆ ಅಂತ ನೊಂದ್ಕೋತಾ ಇದೆಯಾ ತಾನೇ? ಅಮ್ಮ ಪ್ಲೀಸ್, ಏನೇನೋ ಕಲ್ಪಿಸ್ಕೊಂಡು ಮಾತಾಡ್ಬೇಡಿ. ಅವಳ ಬಗ್ಗೆ ಅನುಕಂಪ ಹುಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ತಾಯಿ ಪ್ರೀತಿಗೆ ದ್ರೋಹ ಬಗ್ದೋಳವಳು. ನನ್ನ ಪ್ರೀತಿನಲ್ಲಿ ಮೋಸ ಆಗ್ಲಿ ಕಪಟ ಆಗ್ಲಿ ಇರಲಿಲ್ಲ. ಆದ್ರೆ ಅವಳು ತನ್ನ ಸ್ವಾರ್ಥಕ್ಕೆ ನನ್ನನ್ನ ತಾಯಿಯಾಗಿ ಬಳಸ್ಕೊಂಡು ಮೋಸ ಮಾಡಿದ್ಲು. ಅಂತವಳ ಬಗ್ಗೆ ಯೋಚನೆ ಮಾಡೋದು ಕೂಡ ತಪ್ಪು. ಒಂದು ಹಠ, ಒಂದು ದ್ವೇಷ ನಿನ್ನ ಕಸ್ತೂರಿ ನಿವಾಸದ ಮನೆಯಿಂದ ಇಷ್ಟು ವರ್ಷ ದೂರ ಇರೋ ಹಾಗೆ ಮಾಡ್ತು. ಈಗ ಇನ್ನೊಂದು ಹಠ, ಇನ್ನೊಂದು ದ್ವೇಷ ನಿನಗದೆಷ್ಟು ನೋವು ಕೊಡಬಹುದು. ಪಾಠ ಕಲ್ತ ಮೇಲೂ ಮತ್ತದೇ ತಪ್ಪು ಮಾಡೋದು ಸರಿಯಲ್ಲ ಅಲ್ವಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ಏನು? ನಾನು ಆ ಪಾಪಿನ ಕ್ಷಮಿಸ್ಬೇಕು ಅಂತನಾ? ಮಗಳು ಅಂದಿದ್ದಕ್ಕೋಸ್ಕರನಾದ್ರೂ ಅವಳನ್ನ ಕ್ಷಮಿಸ್ಬಿಡೆ. ಮಗಳು ಅಂತ ಕರೆಯೋದಕ್ಕೂ ನಾಚಿಕೆ ಆಗತ್ತೆ ನನಗೆ. ಆ ಪದಕ್ಕೆ ಕಳಂಕ ಅವಳು. ನಾನು ಅವಳನ್ನ ಕ್ಷಮಿಸಲ್ಲಮ್ಮ. ಒಬ್ಬ ತಾಯಿಯಾಗಿ ನೀವು ನಿಮ್ಮ ಮಗನಿಂದ ದೂರ ಇರಬಹುದು. ಆದ್ರೆ ನಾನೊಬ್ಬ ತಾಯಿಯಾಗಿ ನನ್ನ ಮಗಳಿಗಾಗಿರೋ ಅನ್ಯಾಯನ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಎಲ್ರೂ ನನ್ನಿಂದ ದೂರ ಆಗ್ತಾನೆ ಇದ್ದಾರೆ. ಮೊದ್ಲು ನನ್ನ ಲಕ್ಕಿ, ಈಗ ಆಯಿ, ನನ್ ಗಂಡ ರಾಘವ. ನನ್ ಬದುಕಿದ್ದು ಏನ್ ಪ್ರಯೋಜನ? ಇಲ್ಲ ಕಣ, ನನ್ ಬದುಕಿದ್ದು ಏನೂ ಪ್ರಯೋಜನ ಇಲ್ಲ. ನಾನು ಏನ್ ಮಾಡ್ಲಿ ಈಗ? ಏನ್ ಮಾಡ್ಲಿ? ಖುಷಿ, ಎಲ್ಲದಕ್ಕೂ ಕಣ್ಣಿನ ಮದ್ದು ಅನ್ನಾಗಿದ್ರೆ ಒತ್ತಾರೆ ಎದ್ದಾಗಿಂದ ರಾತ್ರಿ ಮನೆ ಕಳವ್ರಿಗೂ ಎಲ್ಲರೂ ಹತ್ತನೇ ಕಣ್ಣಿನ ಕಷ್ಟನ ಕಡಿಮೆ ಮಾಡ್ಕೊಬಿಡ್ತಾ ಇದ್ರು ಕಣ್ ತಗೋ. ಇದಕ್ಕೆಲ್ಲ ನೀನು ಅಳಬೇಡ, ಸಮಾಧಾನ ಮಾಡ್ಕೋ. ಇದರಿಂದ ಆಚೆ ಬರೋದಕ್ಕೆ ಭಗವಂತ ಏನಾದ್ರೂ ಒಂದು ದಾರಿ ಇಟ್ಟೇ ಇರ್ತಾನೆ. ಅದನ್ನ ನೋಡೋ ಕಣ್ಣಿರ್ಬೇಕು ಅಷ್ಟೇ. ನಮ್ಗೆ ಕಣ್ಣಿರ್ಬೇಕು. ಆ ಕಾಲ ಬಂದಾಗ ದಾರಿನೂ ಕಾಣುತ್ತೆ, ಎಲ್ರ ಮನ್ಸನ್ನು ಬದಲಾಯಿಸುತ್ತೆ, ಎಲ್ಲ ಪರಿಹಾರನೂ ಸಿಗುತ್ತೆ. ಸಮಾಧಾನ ಮಾಡ್ಕೊಳವ, ಪರಿಹಾರ ಸಿಗುತ್ತೆ. ಪರಿಹಾರ ಇದೆ ಪರಮಾತ್ಮ. ಎಲ್ರೂ ಖುಷಿಯಾಗಿರುವಂತ ಒಂದೇ ಒಂದು ಪರಿಹಾರ ಇದೆ. ನನ್ ಗಂಡ ರಾಘವನ್ಗಾಗ್ಲಿ ಆಯಿಗಾಗ್ಲಿ ಯಾವತ್ತೂ ನೋವಾಗಲ್ಲ ಅಂತ ಒಂದು ಪರಿಹಾರ ಇದೆ. ಆ ಪರಿಹಾರ ಇದೆ, ಸಿಗತ್ತೆ. ಬಾ ಹೋಗೋಣ. ಹಂಗ ಧೈರ್ಯವಾಗಿರೋ ಅಷ್ಟೇ. ಎಲ್ರಿಗೂ ಮೋಸ ಮಾಡೋದಕ್ಕೆ ನಾನೇ ಸಿಗ್ತೀನಮ್ಮ. ನಿಮ್ ಮಗ ನನಗ್ ಮೋಸ ಮಾಡ್ದ. ನನ್ನೋರು ಅಂತ ನಂಬಿರೋ ನನ್ನ ಮನೆಯವ್ರು ನನಗ್ ಮೋಸ ಮಾಡಿದ್ರು. ಮಗಳು ಅಂತ ಪ್ರೀತಿ ತೋರಿಸ್ದೋಳು ಮೋಸ ಮಾಡಿದ್ಲು. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಆ ದೇವ್ರಲ್ಲಿ ಪ್ರತಿನಿತ್ಯ ಬೇಡ್ಕೋತಾ ಇದ್ದೆ. ಅವನು ನನಗ್ ಮೋಸ ಮಾಡ್ಬಿಟ್ಟ. ಒಟ್ನಲ್ಲಿ ನನ್ನ ಜೀವನ
ನನ್ನ ಹಣೆ ಬರನೇ ಸರಿ ಇಲ್ಲಮ್ಮ. ಮೋಸ ಹೋಗೋದಕ್ಕೆ ಅಂತಾನೆ ಹುಟ್ಟಿದ್ದೀನಿ ನಾನು. ಕಸ್ತೂರಿ, ಸಮಾಧಾನ ಮಾಡ್ಕೊಳ್ಳಿ. ಅತ್ತೆ, ಕಾಫಿ. ಅತ್ತೆ, ರಾಘವ ಖುಷಿ ಮೇಲೆ ತುಂಬಾ ಆಟ ಸಾಧಿಸ್ತಾ ಇದ್ದಾನೆ ಅತ್ತೆ. ಹೆಜ್ಜೆಗೆ ಅವಳಿಗೆ ರೀತಿ ಅವಮಾನ ಆಗ್ತಿದ್ರೆ ಅವಳ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಿ ನೋಡಿ. ರಾಘವ್ ತುಂಬಾ ಬದಲಾಗಿದ್ದಾನೆ. ಅವನ ಜೊತೆ ಕೂತ್ ಮಾತಾಡಿದ್ರೆ ಒಳ್ಳೇದು ಅನ್ಸುತ್ತೆ. ಏನ್ ಮಾತಾಡೋದು ಸತ್ಯ? ನೀನೇ ನೋಡ್ತಾ ಇದ್ದೀಯಲ್ಲ, ಖುಷಿ ವಿಷಯ ಹೇಳ್ತಿದ್ದಾಗೆ ರಾಘವ ಕೋಪ ಮಾಡ್ಕೋತಾನೆ. ಏನ್ ಕೇಳಿಸ್ಕೊಳಕ್ಕೂ ತಯಾರೇ ಇಲ್ಲ. ಕಾಪ್ಸಿಸಿನ ಕಿವಿಗೆ ಸುರ್ಕೊಂಡಾಗ ಆಡ್ತಾನೆ. ಇನ್ನೇನ್ ಮಾತಾಡೋದು ಅವನತ್ರ? ನಮ್ ರಾಘವ ಯಾವಾಗ್ಲೂ ನಗ್ನಗ್ತಾ ಇದ್ರೇನೆ ಚಂದ ಅತ್ತೆ. ಅವನ್ ಕೋಪ ಮಾಡ್ಕೊಂಡ್ರೆ ಭಯಾನೇ ಆಗುತ್ತೆ. ಹೌದಮ್ಮ, ಕೋಪ ಅನ್ನೋದು ಎಂಥವ್ರ ಮನ್ಸನ್ನಾದ್ರೂ ಬದಲಾಯಿಸ್ಬಿಡುತ್ತೆ, ಎಂಥ ಕೆಲ್ಸನಾದ್ರೂ ಮಾಡಿಸ್ಬಿಡುತ್ತೆ. ಕೋಪದ ಕೈಲಿ ಬುದ್ಧಿ ಕೊಟ್ರೆ ಮನುಷ್ಯ ಅವನ ಅನಾಹುತ ಮಾಡೇ ಮಾಡ್ತಾನೆ. ಮಂಗಳ, ಹಾಗನ್ಬೇಡ ಕಣೆ. ನನ್ ಮಗ ರಾಘವ ಅಂತವನಲ್ಲ. ಅತ್ತೆ, ರಾಘವ ಅಪಾಯ ಮಾಡಲ್ಲ ಅಂತಾನೆ ಇಟ್ಕೊಳ್ಳಿ. ಆದ್ರೆ ಖುಷಿ ಅವಮಾನ ತಾಳ್ಲಾರ್ದೆ ಏನಾದ್ರೂ ಅಪಾಯ ಮಾಡ್ಕೊಂಡ್ಬಿಟ್ರೆ? ಈಗ ನೀವೇ ನೋಡಿ, ರಾಘವನ್ ಮೇಲೆ ಯಾವತ್ತೂ ಕೈ ಮಾಡ್ತಿರೋ ನೀವೇ ನೆನೆ ಕೈ ಮಾಡ್ಬಿಟ್ರಿ. ಇಷ್ಟೊಂದು ತಾಳ್ಮೆ ಇರೋ ನೀವೇ ತಾಳ್ಮೆ ಕೆಟ್ಮೇಲೆ ಬೇರೆಯವ್ರ ಪರಿಸ್ಥಿತಿ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅತ್ತೆ. ಕೋಪ ಕ್ಷಣಿಕವಾಗಿರ್ಬೋದು ಅತ್ತೆ, ಆದ್ರೆ ಅದು ಕೊಡೋ ನೋವು ಒಮ್ಮೊಮ್ಮೆ ಶಾಶ್ವತವಾಗಿ ಉಳ್ಕೋಬಿಡುತ್ತೆ. ನಾಗವೇಣಿ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಮ್ಮ. ಕೋಪ ಎಂಥ ಮನುಷ್ಯನಾದ್ರೂ ಬದಲಾಯಿಸ್ಬಿಡತ್ತೆ, ಎಂಥ ಕ್ರೂರ ಕೆಲಸನಾದ್ರೂ ಮಾಡಿಸ್ಬಿಡತ್ತೆ. ಸರಿ, ಇದಕ್ಕೆಲ್ಲ ಏನ್ ಮಾಡೋಣ ಅಂತೀರಾ? ಈ ಸಮಸ್ಯೆಗೆ ಪರಿಹಾರ ಏನು? ಅತ್ತೆ, ನೀವು ಅವನ್ನ ಕೂರ್ಸ್ ಮಾತಾಡ್ಲೇಬೇಕು. ಹೌದು ಅತ್ತೆ, ಸಮಾಧಾನ ಮಾಡೋದೊಂದೇ ಇದಕ್ಕೆ ಪರಿಹಾರ ಸಿಗೋದು. ಹೌದಮ್ಮ, ರಾಘವನ್ಗೆ ಖುಷಿ ಮೇಲೆ ಕೋಪ ಕಡಿಮೆ ಆಗೋ ಥರ ಸನ್ನಿವೇಶಗಳನ್ನ ನಾವೇ ನಿರ್ಮಾಣ ಮಾಡಬೇಕು. ಹೇಗಾದ್ರೂ ಮಾಡಿ ಖುಷಿ ಮೇಲೆ ಅವನ್ಗೆ ಪ್ರೀತಿ ಬರೋ ಥರ ಮಾಡಬೇಕು. ಅದನ್ನ ನಾವೇ ಮಾಡ್ಬೇಕಮ್ಮ. ನಿಂತ್ಕೋ ಖುಷಿ. ಹಿಂಗೆ ಗೊಳೋ ಅಂತ ಹತ್ಕೊಂಡು ಆ್ಯಪ್ ಮೊರೆ ಹಾಕೊಂಡು ಮನೆ ಒಳಗೆ ಹೋದ್ರೆ ಮನೆಯವರು ಯಾಕೆ ಏನು ಅಂತ ಪ್ರಶ್ನೆ ಮಾಡಲ್ವೇ? ಅವಾಗ ಮನೆಯವ್ರಿಗೆಲ್ಲ ಏನಂತ ಉತ್ತರ ಕೊಟ್ಟಿಯೇ? ಎಷ್ಟೇ ಅಳನ್ನ ಕಂಟ್ರೋಲ್ ಮಾಡಿದ್ರು ಆಗ್ತಿಲ್ಲ ಪರಮಾತ್ಮ ನನ್ನಿಂದ. ಹಾಳ ದುಃಖ ಆದಾಗ ಈ ಕಣ್ಣೀರಂತೂ ಕಟ್ಟೆ ಹೊಡ್ಕೊಂಡು ಆಚುಕ್ ಬರ್ತದೆ. ಆದರೂ ಸಹಿಸ್ಕೋಬೇಕು, ನೋವನ್ನ ತಡ್ಕೋಬೇಕು. ಇಲ್ಲ ಅಂದರೆ ಆಶ್ರಮದಲ್ಲಿ ಏನೇನಾಯ್ತೋ ಅದೆಲ್ಲ ಮನೆಯವ್ರಿಗೆ ಹೇಳ್ಬೇಕಾಯ್ತದೆ. ಹೇಳ್ತೀಯ ನೀನು? ಅಂತೀಗ ಕಣ್ಣೀರು ಒರೆಸ್ಕೋ. ಹಾಗಾಗೋದ್ ಬೇಡ ಪರಮಾತ್ಮ. ಆಯ್ ನನ್ನ ಹತ್ರ ಏನಾದ್ರೂ ಹಾಗೆಲ್ಲ ಮಾತಾಡಿದ್ರು ಅಂತ ಗೊತ್ತಾದ್ರೆ ಅಮ್ಮ ತುಂಬಾ ನೊಂದ್ಕೋತಾರೆ. ಅಲ್ವೇ ಅಲ್ವೇ ಅದಕ್ಕೆ ನಾವು ಆಶ್ರಮಕ್ಕೆ ಹೋಗಿ ಬಂದಿರೋದು ಮನೆಯವ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂದರೆ ನೀನು ಅಳಬಾರ್ದು. ಕಣ್ಣೀರು ಒರೆಸ್ಕೋ ಕಣ್ಣೀರು ಮೊದಲು. ನೀನು ಸಣ್ಣದಾಗಿ ನಗು, ಹಂಗೆ ನಗವಾ, ನಗು ಒಂಚೂರು ನಗು ನಡಿ.
ಓಹೋ, ಸವಾರಿ ಆಶ್ರಮಕ್ಕೆ ಹೋಗಿ ಮಂಗಳಾರತಿ ಮಾಡಿಸ್ಕೊಂಡು ಬಂದಿದೆ. ಪರವಾಗಿಲ್ಲ, ಇವತ್ತು ಆಟ ಆಡೋಕ್ಕೆ ಒಂದು ವಿಷಯ ಸಿಕ್ತು. ಮೊದಲು ಆಶ್ರಮದಲ್ಲಿ ಏನಾಯಿತು ಅಂತ ಕಂಡುಹಿಡಿಬೇಕು. ಅದನ್ನು ನನ್ನ ಲಾಭಕ್ಕೆ ಹೇಗೆ ಬಳಸ್ಕೋಬೇಕು ಅಂತ ನೋಡಬೇಕು. ಪರಮಾತ್ಮ, ಖುಷಿ ಎಲ್ಲಪ್ಪ? ಬರ್ತಾವಳೆಮ್ಮ. ಖುಷಿ, ಯಾಕಮ್ಮ ಇಷ್ಟೊತ್ತು ಮಾಡ್ಬಿಟ್ಟೆ? ಬೆಳಗ್ಗೆ ಹೋದಳು, ಬೇಗ ಬರೋದಲ್ವಾ? ದೇವ್ರ ಹತ್ರ ಸ್ವಲ್ಪ ಮಾತಾಡೋದಿತ್ತು ಅಮ್ಮ. ಯಾಕೆ ನನಗೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ ಅಂತ ಕೇಳೋದಿತ್ತು. ಅದಕ್ಕೆ ಕೂತ್ಬಿಟ್ಟೆ. ಖುಷಿ, ಸಮಾಧಾನ ಮಾಡ್ಕೊ. ಆದ್ರೂ ಇಷ್ಟೊತ್ತು ಹೆದರಿಕೆ ಆಗಲ್ವಾ ನಮ್ಗೆ? ಅಕ್ಕ, ಮನ್ಸಿಗೆ ನೆಮ್ಮದಿನೇ ಇಲ್ಲ. ಕೂತ್ಕೊಂಡ್ಬಿಟ್ಟೆ, ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಸಾರಿ. ದೇವಸ್ಥಾನದಲ್ಲಿ ಇದ್ದಿದ್ದಕ್ಕೆಲ್ಲ ಸಾರಿ ಕೇಳಬಾರ್ದಮ್ಮ. ಅದ್ ಸರಿ, ಅವಳು ಯಾಕೆ ಹಿಂಗೆ ನಿಲ್ಲಿಸ್ಕೊಂಡಿದ್ದೀರಾ? ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ ರೀ. ಬೆಳಗ್ಗೆ ಹೋದ ಹುಡುಗಿ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂದ್ರೆ ಭಯ ಆಗಲ್ವಾ? ಮುಖ ನೋಡಿ ಹ್ಯಾಕ್ ಸೊರ್ಗೋಗಿದೆ ಅಂತ, ಅದಕ್ಕೆ ಕೇಳ್ತಾ ಇದ್ದೆ ಅಷ್ಟೇ. ಅಮ್ಮ, ನಂಗೆ ತುಂಬಾನೇ ಸುಸ್ತಾಗ್ತಿದೆ. ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಲಾ? ಸರಿಮ್ಮ, ಹೋಗು. ಅವ್ವ, ಪರಮಾತ್ಮ, ನಿಜ ಹೇಳು, ಯಾಕೆ ಅವಳು ಹಾಗಿದ್ದಾಳೆ? ಉತ್ತರ ಅವಳೇ ಕೊಟ್ಲಲ್ಲವಾ. ದೇವ್ರ ಜೊತೆ ಮಾತಾಡಿ ಮಾತಾಡಿ ಮನ್ಸಿಗೆ ತುಂಬಾ ಹಚ್ಕೊಬಿಟ್ಟವಳೆ ಅಷ್ಟೇ. ಆ ಉತ್ತರನ ನಾವು ಕೇಳಿದೀವಿ. ದೇವಸ್ಥಾನಕ್ಕೆ ಹೋಗಿ ಬರೋವರೆಗೂ ನೀನ್ ಅವಳ ಜೊತೆಲೇ ಇದ್ದೆ ಅಲ್ವೇನೋ? ಅವಳು ಒಂದೇ ಒಂದು ಮಾತು ಆಡ್ಲಿಲ್ವಾ? ಏನಾದ್ರೂ ಹೇಳಿದ್ರೆ ಹೇಳೋ. ಅಯ್ಯೋ ಮಂಗಳಕ್ಕ, ಅವಳ ಧ್ವನಿ ಕೇಳಿತೆ ಇಲ್ಲಿ. ನಾನು ಸೈಲೆಂಟಾಗಿ ಕರ್ಕೊಂಡೋದ್ಲು. ದೇವ್ರ ಜೊತೆ ಅದೇನೇನೋ ಮಾತಾಡ್ಲು. ನನಗಂತೂ ಏನು ಕೇಳಿಸ್ಲಿಲ್ಲ. ಸೈಲೆಂಟಾಗಿ ಕರ್ಕೊಂಬಂದ್ಲು ಅಷ್ಟೇ ಅಕ್ಕ. ಅಲ್ಲ ಪರಮಾತ್ಮ, ಅವಳು ಇವಾಗ ಮನಸ್ಪಿಚ್ಚಿ ಮಾತಾಡೋದು ನಿನ್ನ ಹತ್ರ ತಾನೇ. ಅವಳನ್ನ ಕೂರಿಸ್ಕೊಂಡು ಸಮಾಧಾನವಾಗಿ ಏನು ಅಂತ ಕೇಳಬೇಕಲ್ವಾ? ಅಪ್ಪ ಅವ್ರ ಆಮೇಲೆ ಕೇಳ್ತೀನಿ. ನನಗನ್ಸುತ್ತೆ ಬೆಳಗ್ಗೆ ನಡೆದಿದ್ದ ಘಟನೆ ನೋಡಿ ಮನ್ಸಿಗೆ ತುಂಬ ಹಚ್ಕೊಂಡ್ಬಿಟ್ಟವಳೆ. ಅದಕ್ಕೆ ಹಿಂಗವಳೆ. ನಾಳೆ ಸರಿ ಹೋಯ್ತಾಳೆ. ಹೋಗಪ್ಪ, ಅವಳಿಗೆ ಸ್ವಲ್ಪ ಸಮಾಧಾನ ಮಾಡು. ಸರಿವಾ? ಅತ್ತೆ, ಎಲ್ಲೋ ಇನ್ನೂ ಸರಿ ಇಲ್ಲ ಅಂತ ನನ್ಗನ್ನಿಸ್ತಾ ಇದೆ. ಏನೋ ಆಗಿರ್ಬೇಕು. ನನಗೂ ಹಾಗೆ ಅನ್ನಿಸ್ತಾ ಇದೆ. ನಿನಗೆ ನನ್ನ ಮಗಳನ್ನು ಉಳಿಸುವ ಎಲ್ಲ ಅವಕಾಶನೂ ಇತ್ತು. ನೀನ್ ಸಹಾಯ ಮಾಡಿದ್ರೆ ನನ್ನ ಮೃದುಲ ಇವತ್ತು ಬದುಕಿರ್ತಾ ಇದ್ಲು. ಇವಳಿಗೆ ಮಗಳ ಸ್ಥಾನ ಕೊಟ್ಟಿದ್ದೆ ಅಮ್ಮ. ಯಾವುದೇ ದುರುದ್ದೇಶ ಇಟ್ಕೊಂಡು ನಾನು ಇವಳನ್ನ ಮಗಳು ಅಂತ ಕರೀಲಿಲ್ಲ. ಮನಸಾರೆ ಇವಳನ್ನ ಮಗಳು ಅಂತ ಒಪ್ಕೊಂಡಿದ್ದೆ, ಪ್ರೀತಿ ತೋರಿಸಿದ್ದೆ. ಆದ್ರೆ ಇವಳು ನನ್ನ ಬೆನ್ನಿಗೆ ಚೂರಿ ಹಾಕ್ಬಿಟ್ಲು. ಹೇಳಮ್ಮ, ಅವಳಿಗೆಲ್ಲಿಂದ ಹೋಗೋದಕ್ಕೆ ಹೇಳು. ಇದೆಲ್ಲ ಸರಿ ಹೋಗ್ಬೇಕು ಅಂದ್ರೆ ಯಾವ್ದಾದ್ರೂ ಸರಿಯಾದ ದಾರಿಯಲ್ಲಿ ಹೋಗ್ಬೇಕು. ಯಾವ ದಾರಿ ಇದೆ? ಯಾವ ದಾರಿನೂ ಇಲ್ಲ. ನನ್ ಕಣ್ಮುಂದೆ ಯಾವ ದಾರಿನೂ ಇಲ್ಲ. ರಾಘು ನನ್ ಮೇಲಿರೋ ಅಭಿಪ್ರಾಯನ ಚೇಂಜ್ ಮಾಡ್ಕೊಳ್ಳೋ ಹಾಗೆ ಕಾಣ್ತಿಲ್ಲ. ನನ್ ತಾಯಿ ನನ್ ಕೊಲೆ ಮಾಡಿಲ್ಲ ಅಂತ ಎಷ್ಟೇ ಕೂಗ್ ಹೇಳಿದ್ರು ಅವ್ರು ನನ್ನ ಕ್ಷಮಿಸೋಕೆ ರೆಡಿ ಇಲ್ಲ. ಇವ್ರೆಲ್ರೂ ಮುಂದೆ ಇದ್ದು ಇವ್ರೆಲ್ರಿಗೂ ನೋವು ಕೊಡೋ ಬದಲು ನಾನೇ ಏನಾದ್ರೂ ಪರಿಹಾರ ಕಂಡ್ಕೋಬೇಕು. ಹಾ, ಇದೇ ಸರಿಯಾದ ನಿರ್ಧಾರ. ಕಸ್ತೂರಿ ನಿವಾಸದ ಮನೆ ಮುರಿಯೋಕಿನ ಮುಂಚೆ, ಸಂಬಂಧಗಳನ್ನ ಮರೆಯೋಕ್ ಮುಂಚೆ
ನಾನು ದೂರ ಹೋಗ್ಬೇಕು.